14/5/2025 ಬಿಎಸ್ಪಿಎಲ್ ಕಾರ್ಖಾನೆ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಸಜ್ಜಾದ ಸಂಘಟನೆಗಳು ಮತ್ತು ಕೊಪ್ಪಳ ಜನತೆ. ಕೊಪ್ಪಳ ನಗರದ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಮಹಂತಯ್ಯನ ಮಠ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಬಲ್ಡೋಟ ಬಿಎಸ್ಪಿಎಲ್ ಕಾರ್ಖಾನೆ ವಿರೋಧಿಸಿ ಹೋರಾಟ ರೂಪಿಸುವ ಪೂರ್ವಭಾವಿ ಸಭೆಯಲ್ಲಿ ಕೊಪ್ಪಳ ನಗರದ ವಾಣಿಜ್ಯೋದ್ಯಮಿಗಳು, ಪರಿಸರಕ್ಕಾಗಿ ನಾವು ಸಂಘಟನೆ ಕಾರ್ಯದರ್ಶಿಗಳು, ಕಾಶಿನಾಥ ಪಾಟೀಲ್ ವಕೀಲರು, ರೈತ ಸಂಘದ ಮುಖಂಡರು, ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆಯ ಮುಖಂಡರು, ದಲಿತ ಸಂಘಟನೆಗಳ ಮುಖಂಡರು, ವಿವಿಧ ಹೋರಾಟ ನಿರತ ಸಂಘಗಳ ಪ್ರಮುಖರು ಭಾಗವಹಿಸಿ ಚರ್ಚಿಸಿ ಬಲ್ಡೋಟ ಹಟಾವೋ ಕೊಪ್ಪಳ ಬಚಾವೋ ಎನ್ನುವ ತೀರ್ಮಾನಕ್ಕೆ ಏಕಾಭಿಪ್ರಾಯ ವ್ಯಕ್ತಪಡಿಸಿದರು. ಬಹಳಷ್ಟು ಪ್ರಮುಖರು ಗವಿ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ನಡೆಯಬೇಕು, ಕೊಪ್ಪಳ 31, ಭಾಗ್ಯನಗರ 19ನೇ ವಾರ್ಡ್ಗಳಲ್ಲಿ ಜನಜಾಗೃತಿ ಸಭೆಯನ್ನ ಏರ್ಪಡಿಸಿ ಜನಜಾಗೃತಿ ಮೂಡಿಸಲು ರೋಗ ಬಾಧಿತರ ಕಿರುಚಿತ್ರ ಪ್ರದರ್ಶನ ಮಾಡಬೇಕೆಂದು ನಿರ್ಣಯ ಕೈಗೊಳ್ಳಲಾಗಿದೆ. ಕೊಪ್ಪಳ ನಗರ ಹಾಗೂ ಗ್ರಾಮೀಣ ಕಾರ್ಖಾನೆ ಬಾಧಿತರ ಸಮಸ್ಯೆ ಮುಂದಿಟ್ಟುಕೊಂಡು ಹೋರಾಡುವುದು, ಸಮಗ್ರ ಜಿಲ್ಲೆಯ ಜನರ ಬೆಂಬಲವನ್ನ ಈ ಹೋರಾಟಕ್ಕೆ ಪಡೆಯಬೇಕೆಂದು ನಿರ್ಣಯ ಕೈಗೊಳ್ಳಲಾಯಿತು. ಸಭೆಗೆ ಡಿಎಚ್ ಪೂಜಾರ್ ಸ್ವಾಗತ ಮಾಡಿ ಕೊಪ್ಪಳ ನಗರ ಮತ್ತು ಗ್ರಾಮೀಣ ಜನರ ಆರೋಗ್ಯ ಮತ್ತು ಪರಿಸರ ರಕ್ಷಣೆ ಮಾಡುವ ಈ ಸಭೆಗೆ ಬೆಂಬಲ ಕೋರಿದರು. ಅಲ್ಲಮ ಪ್ರಭು ಬೆಟ್ಟದೂರು ಪ್ರಾಸ್ತಾವಿಕವಾಗಿ ಮಾತನಾಡಿ ಬೆಂಬಲ ಕೋರಿದರು. ನಗರದ ಹಿರಿಯ ರಾಜಕಾರಣಿ ಅಂದಾನಪ್ಪ ಅಗಡಿ ಅನಾರೋಗ್ಯದ ನಡುವೆಯೂ ಸಭೆಗೆ ಆ ಸಮಯಕ್ಕೆ ಸರಿಯಾಗಿ ಭಾಗವಹಿಸಿ ತಮ್ಮ ಸಂಪೂರ್ಣ ಬೆಂಬಲ ಘೋಷಿಸಿದರು. ವಾಣಿಜ್ಯೋದ್ಯಮಿಗಳಾದ ಬಸವರಾಜ್ ಬಳ್ಳೊಳ್ಳಿ, ಪ್ರಭು ಹೆಬ್ಬಾಳ್, ಈಶಣ್ಣ ಬಳ್ಳೊಳ್ಳಿ, ಸಿದ್ದಣ್ಣ ನಾಲವಾಡ, ವಿಫುಲ ಕುಮಾರ್ ತಾಲೇಡ, ಪರಮೇಶ್ ರೆಡ್ಡಿ ಹ್ಯಾಟಿ, ವಕೀಲರಾದ ರಾಜು ಬಾಕ್ಲೆ, ಪೀರ್ ಹುಸೇನ್ ಹೊಸಳ್ಳಿ, ಶಿವಾನಂದ ಹೊಸಮನಿ, ಬಾಳಪ್ಪ ವೀರಾಪುರ, ಪರಿಸರ ಹಿತರಕ್ಷಣಾ ವೇದಿಕೆಯ ಸೋಮರೆಡ್ಡಿ ಅಳವಂಡಿ, ಸಂತೋಷ್ ದೇಶಪಾಂಡೆ, ರಾಜ್ಯ ರೈತ ಸಂಘದ ಹನುಮಂತಪ್ಪ ಹೊಳಿಯಾಚೆ ಇನ್ನು ಮುಂತಾದವರು ಮಾತನಾಡಿದರು. ಬಚಾವೋ ಆಂದೋಲನ ಸಮಿತಿಯ ಕೆವಿ ಗುನಾಳ, ಶರಣು ಗಡ್ಡಿ, ಬಸವರಾಜ್ ಶೀಲವಂತರ, ಮಹಂತೇಶ್ ಕೊತಬಾಳ ಮಾತನಾಡಿದರು. ಶರಣು ಪಾಟೀಲ್, ಗಾಳಪ್ಪ ಮುಂಗೋಪಿ, ಮಕ್ಬುಲ್ ರಾಯಚೂರು, ಶಿವಪ್ಪ ಹಡಪದ ಉಪಸ್ಥಿತರಿದ್ದರು. ಮಂಜುನಾಥ್ ಗೋಂಡಬಾಳ ಕಾರ್ಯಕ್ರಮ ನಿರೂಪಿಸಿದರು. ಪ್ರಾರಂಭದಲ್ಲಿ ಹೋರಾಟ ಕಟ್ಟಂತ ಸಂದರ್ಭದಲ್ಲಿ ಕೆಲವು ಜನಗಳು ಬರ್ತಾರೆ, ಅವಮಾನಗಳು ಅಪಮಾನಗಳು ಎದುರಿಸಬೇಕಾಗತ್ತೆ. ಆದರೆ ಹೋರಾಟ ಬೆಳೆದ ಮೇಲೆ ಅದು ಜನ ಹೋರಾಟವಾಗಿ ಅದ್ರ ಮುಂದೆ ಯಾವುದೂ ನಿಲ್ಲಲ್ಲ. ಅಂತ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಇವತ್ತೇನು ಬಂದಿದ್ದು, ನಿಮ್ಮೆಲ್ಲರಿಗೂ ಕೂಡ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಮತ್ತು ಕೊಪ್ಪಳ ಹಿತರಕ್ಷಣೆ ವೇದಿಕೆ, ಕೊಪ್ಪಳದ ಎಲ್ಲ ಪರಿಸರದ ಬಗ್ಗೆ ಇರತಕ್ಕಂಥ ಎಲ್ಲರ ಬಗ್ಗೆ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈಗಾಗಲೇ ಕಾರ್ಖಾನೆಗಳ ಹಳ್ಳಿಗಳು ಏನು ಬಾಧಿತ ಆಗಿದೆ ಅದೆಲ್ಲ ಕೂಡ ಚರ್ಚೆ ಆಗ್ತಾರೆ. ಮುಂದಿನ ಹೋರಾಟದ ಬಗ್ಗೆ ನಾವು ರೂಪುರೇಷೆಗಳು ಕೂಡ ಚರ್ಚೆ ಮಾಡಿದ್ವಿ. ಧರಣಿ ಮಾಡಬೇಕು, ವಾರ್ಡ್ಗಳಲ್ಲಿ ಸಭೆ ಮಾಡಬೇಕು. ಇವತ್ತು ಕಂಪನಿ ಏನೆಲ್ಲ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಏನು ತನ್ನ ಕಾಂಪೌಂಡ್ ಕಟ್ಕೊಂಡು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೆ. ಯಾಕಂದ್ರೆ ಬಂಡವಾಳ ಅವನ ಹತ್ರ 54,000 ಕೋಟಿ ಬಂಡವಾಳ ಒಂದೇ ಫ್ಯಾಕ್ಟ್ರಿ ಹೂಡ್ತಾನಂದ್ರೆ ಇಡೀ ಪ್ರಪಂಚದಂತ ಅವನ ಬಂಡವಾಳ. ಆ ಥರ ಕೆಲವು ಜನಗಳು ಬಂಡವಾಳ ಹೂಡಿಕೆ ಮಾಡಿದಾರೆ, ಫ್ಯಾಕ್ಟ್ರಿ ವಿಸ್ತರಣೆ ಮಾಡ್ತಾನೆ ಇದ್ದಾರೆ. ಆದರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಯಾವ ರೀತಿ ಇದೆ? ಪ್ರಾರಂಭದಲ್ಲಿ ಕಂಪ್ನಿ ಬರಬೇಕಾದ್ರೆ ಕಂಪ್ನಿ ಬಂದರೆ ಚಲೋ ಆಗುತ್ತೆ, ಉದ್ಯೋಗ ಸಿಗುತ್ತೆ ಅನ್ನೋದು ಇತ್ತು. ಆದರೆ ಇದು ಕಂಪನಿಯ ದುಷ್ಪರಿಣಾಮಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಯಾವ ಬದುಕು ಕಟ್ಕೊಳಕ್ಕೆ ಹೋಗಿದೆ ಆ ಬದುಕಿನೇ ಸರ್ವನಾಶ ಆಗ್ತಾರೆ. ಜನ ಬರ್ತಾ ಇಲ್ಲ, ರೈತರು ಬರ್ತಾ ಇಲ್ಲ, ಕಾರ್ಮಿಕರು ಬರ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಪರಿಸ್ಥಿತಿ ಏನಿದೆ? ನಮ್ಮ ಅಣ್ತಮ್ಮನೋ, ನಮ್ಮ ಸ್ನೇಹಿತರೋ, ಕಾಂಟ್ರಾಕ್ಟರು ಅಥವಾ ಜಾತಿ ಲೀಡರ್ಗಳು ಎಲ್ಲ ಪ್ರಾಬ್ಲಮ್ ಅದೆಲ್ಲ ಬ್ರೇಕ್ ಮಾಡ್ಬೇಕಂತ ಸುಲಭ ಇಲ್ಲ. ಈಗಾಗಲೇ ಕಾರ್ಖಾನೆ ಹೆಂಗಂತಂದ್ರೆ ಮೊದಲು ಫಸ್ಟ್ ಆಫ್ ಆಲ್ ಜಮೀನ ಕಿತ್ಕೊಳುತ್ತೆ, ಅಲ್ಲಿ ಕಾರ್ಮಿಕರನ್ನ ಅದೇ ಕಂಪ್ನಿ ಘೋಷಣೆ ಮಾಡುತ್ತೆ, ಮತ್ತೆ ಅದೇ ಕಂಪ್ನಿ ಕೂಲಿ ಬರಬೇಕು ಮಾಡ್ತದ. ಅದು ಕಂಪ್ನಿ ಹೆಂಗ ಅದು ಮಾಡ್ತದಂದ್ರೆ ಫಸ್ಟ್ ಬದುಕನ್ನು ಕಿತ್ಕೊಳ್ಳುತ್ತೆ, ಅದೇ ಕಂಪ್ನಿ ಕೆಲಸಕ್ಕೆ ಬರ್ಬೇಕು ಅವ್ನು ಕೂಲಿಯಾಗಿ. ಆ ರೀತಿ ಮಾಡಿಬಿಟ್ಟಿದೆ ಈಗಾಗಲೇ ಇರೋ ಫ್ಯಾಕ್ಟ್ರಿಗಳಲ್ಲಿ. ಇದಕ್ಕೊಂದು ಉದಾಹರಣೆ ಏನಂತಂದ್ರೆ, ಒಂದು ಬಿಸಿ ತುಪ್ಪ ಅದು ತಣ್ಣಗಿದ್ದಾಗ ಅದರಲ್ಲಿ ಕಪ್ಪೆ ಹಾಕ್ರಿ, ಬೆಳಗ್ಗೆ ಕೆಳಗಡೆ ಕಾಸ್ರಿ, ಎಲ್ಲಿ ತಂಪಿರುತ್ತೆ ಅಲ್ಲಿ ಹೋಗುತ್ತೆ, ಜಿಗಿದು ಬರಲ್ಲ. ಯಾಕಂದ್ರೆ ತಣ್ಣಗಿರೋ ಕಡೆ ಹೋಗೋದು ಸೇರ್ಕರಣೆ ಆಗುತ್ತೆ. ಯಾವ ಬಿಸಿ ಕುದಿತಾ ಅದರಲ್ಲೇ ಸತ್ತೋಗುತ್ತೆ. ಹಂಗಾಗಿದೆ ಪರಿಸ್ಥಿತಿ. ಈಗ ಬಿಸಿ ತುಪ್ಪದಾಗ ಅದೇ ಕಪ್ಪೆ ಹಾಕಿ ಜಿಗಿದು ಬರುತ್ತೆ. ಈಗ ಬಿಸಿ ತುಪ್ಪ ಹಾಕಿದ್ರೆ ಅದ್ರ ಅಲ್ಲೇ ಯಾರೇ ಹಾಕಿದ್ರು ಪರಿಸ್ಥಿತಿ ಅದರಿಂದ ಜಿಗಿದು ಮಾತಾಡ್ಬೇಕು ಅನ್ಸುತ್ತೆ. ಆದರೆ ಅಲ್ಲಿರೋರಿಗೆ ಹಂಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಎಲ್ಲ
ಬಾರ್ಡರ್ಗಳಿದಾವ. ಜಾತಿನೋ ಕಾಂಟ್ರಾಕ್ಟು, ನಮ್ಮ ಎಂಪ್ಲಾಯೋ, ನಮ್ಮ ಅಣ್ಣತಮ್ಮ ಯಾರ ಕೆಲಸ ಮಾಡ್ತಾರೆ, ಇದೆಲ್ಲ ಬೇಗ ಬರಬಾರ್ದು ಸುಲಭ ಇಲ್ಲ. ಆದರೆ ಹೋರಾಟ ಬೆಳೆಯುತ್ತೆ. ಇದ್ರ ವಿರುದ್ಧ ಜನ ನಿಂತ್ಕೊಳ್ಳುತ್ತಾರೆ ಅಂತ ಭರವಸೆ ಇದೆ. ಯಾಕಂದ್ರೆ ಈಗಾಗಲೇ ದೇಶದಲ್ಲಿ ಅಂತ ಹೋರಾಟ ನಡೆದಿದೆ. ಸಿಂಗೂರು ನಂದಿ ಗ್ರಾಮದ ಹೋರಾಟ ಆಗಿರ್ಬೋದು, ಇಡೀ ದೇಶದಂತ ಹಲವಾರು ಹೋರಾಟಗಳಾಗ ರೈತ ಹೋರಾಟ ಆಗಿರ್ಬೋದು, 12 ತಿಂಗಳ ಕಾಲ ಬಿಸಿಯಲ್ಲಿ ರೋಡಲ್ಲಿ ಕೂತ್ಕೊಂಡು ಹೋರಾಟ, ಕಾನೂನು ವಿರುದ್ಧ ಹೋರಾಟ ನಡೆದಿತ್ತು ನಮ್ಮ ದೇಶದಲ್ಲಿ. ಸರ್ಕಾರಗಳ ಮಂಡೆ ಉಳಿಸ್ಕೊಳ್ಳೋಕೆ ಹೋರಾಟಗಳು ನಡೆದವು. ಜ್ಞಾನೋಕಾರು ಏನು ಕಂಪನಿ ಹಾಕ್ಬೇಕಾದ್ರೆ ಅದ್ರ ವಿರುದ್ಧ ರೈತರು ಹೋರಾಟ ಮಾಡಿದ ಇತಿಹಾಸ ಇದೆ. ನಮ್ಮ ಮುಂದಿದವ ಈ ಹೋರಾಟ ಕೂಡ ನಮ್ಗೆ ಬೆಳೀತಾನ ಭರವಸೆ ಕೂಡ ನಮಗಿದೆ. ಇನ್ನೊಂದು ಕಡೆಗೆ ಇಡೀ ಪ್ರಪಂಚಾದ್ಯಂತ, ಇಡೀ ದೇಶಾದ್ಯಂತ ಇವತ್ತು ಏನ್ ನಡೀತಾ ಇದೆ ಅಂತಂದ್ರೆ, ಉತ್ಪಾದನೆ ಇವತ್ತು ಆಗ್ತಾ ಇರೋದು ಸಾಮೂಹಿಕ ಉತ್ಪಾದನೆ, ಸಾಮೂಹಿಕ ಆಗ್ತದೆ, ಓನರ್ಶಿಪ್ ಸಿಂಗಲ್ ಆಗ್ತಾ ಇದೆ. ಎಲ್ಲ ಪ್ರಾಡಕ್ಟ್, ಎಲ್ಲ ಉತ್ಪಾದನೆ, ಏನೇ ಉತ್ಪಾದನೆ ಮಾಡಿದ ಕಾರ್ಮಿಕರು, ಜನಸಾಮಾನ್ಯರು, ರೈತರು, ಇಡೀ ದೇಶಕ್ಕೆ ಆಗ್ತಕ್ಕಂಥವ್ರು. ಆದ್ರೆ ಮಾಲೀಕರು ಮಾತ್ರ ಸಿಂಗಲ್ ಆಗ್ತಾ ಇದಾರೆ. ಬಂಡವಾಳ ಕೆಲವೇ ಶೇಖರಣೆ ಆಗ್ತಾ ಇದೆ. ಅವ್ರು ಇವತ್ತು ಕಂಡಾಕಿರೋದು ಈ ಭೂಮಿ ಮೇಲೆ. ಅವ್ರು ಬೇಕಾದ್ರೆ ಅದರ ಏನ್ ಬೇಕಾದ್ರೂ ಮಾಡ್ತಾರೆ. ಭೂಮಿ ಅವ್ರ ಹತ್ರ ಹೋಗ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನ ಅವ್ರು ತರ್ತಾ ಇದಾರೆ. ಅಷ್ಟೇ ಅಲ್ಲ, ಇವತ್ತು ಯಾರು ಮಾಲೀಕರಿದ್ದಾರೆ ಅವರು ಕೂಡ ಸರ್ಕಾರದ ಭಾಗ ಆಗ್ತಾ ಇದ್ದಾರೆ. ಕಾನೂನುಗಳು ರೂಪಣೆ ಮಾಡ್ತಾರೆ, ಅವರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ, ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಬರೀ ಅಷ್ಟೇ ಇಲ್ಲ, ಅದಕ್ಕೆ ಅಂತಿಮವಾಗಿ ಇವತ್ತು ಜನ ಹೋರಾಟಗಳು ಬೆಳಿಬೇಕು, ಜನ ಸಂಘಟನೆ ಐಕ್ಯ ಹೋರಾಟಗಳು ಇವತ್ತೇನೋ ಒಬ್ಬರದಲ್ಲಿ ನಡೀತಾ ಇದೆ. ಈ ಹೋರಾಟ ಜೊತೆಗೆ ನಾವು ಕೊನೆವರೆಗೆ ಇರ್ತೀವಿ. ಹೋರಾಟ ಹೋಗುವವರೆಗೆ ಹೋರಾಟ ಗಟ್ಟಿಗೊಳಿಸಕ್ಕೆ ಎಲ್ಲಾ ರೀತಿಯ ನಮ್ಮ ಸಂಘಟನೆಗಳು, ನಮ್ಮ ಚಟುವಟಿಕೆಗಳು ನಾವು ಮಾಡ್ತೀವಿ. ಈಗಾಗಲೇ ಕಾಂಪೌಂಡ್ಗಳಲ್ಲಿ, ಗೋಡೆಗಳಲ್ಲಿ ಕೊಪ್ಪಳ ಬಚಾವೋ ಬೋರ್ಡಾಟ ಆಟೋ ಅಂತ ಬರವಣಿಗೆ ಬರೀಬೇಕಂತಿದೆ, ಪತ್ರ ಚಳವಳಿ ಮಾಡಬೇಕು, ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು, ಇಂತೆಲ್ಲ ರೂಪರೇಷೆಗಳು ಇದೆ. ಮತ್ತೆ ನಿಮ್ಮ ಅಭಿಪ್ರಾಯ, ಜನಾಭಿಪ್ರಾಯ ಆಗಿ ಒಂದು ಹೋರಾಟ ಬಲಗೊಳ್ಳಕ್ಕೆ ಎಲ್ಲರೂ ಕೂಡ ಈಗಾಗಲೇ ಹೇಳಿದಿರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೋರಾಟ ಆಟೋ ಕೊಪ್ಪಳ ಬಚಾವ್.